ನಮಸ್ತೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಕುರ್ತಿ ಕಟ್ಟಿಂಗು ಅದರಲ್ಲಿ ಸ್ಪೆಷಲಿ ನಾವು ಡ್ರೆಸ್ ಪೀಸ್ ತೊಗೊಂಡಿರ್ತೀವಿ. ಸೊ ಆವಾಗ ನೋಡಿ ಈ ಥರ ಕೊಟ್ಟಿರ್ತಾರೆ, ಒಂದೊಂದು ಕಡೆ ಒಂದೊಂದು ಪ್ರಿಂಟ್. ಮತ್ತು ನೋಡಿ ಬಾರ್ಡ್ರಲ್ಲೂ ಅಷ್ಟೇ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕರೆಕ್ಟಾಗಿ ನಮಗೆ ಹೇಗೆ ಬರೋ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ಕೊಳ್ಳೋಣ. ಲೆಂತ್ ವೈಸು ತೊಗೊಳಕ್ಕೆ ಲೆಂತು ಎಷ್ಟಿದೆಯೋ ಅಷ್ಟು ನಾನು ತೊಗೊತಾ ಇದ್ದೀನಿ. ಪೀಸಲ್ಲಿ ಫುಲ್ ಲೆಂತ್ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಲೆಂತ್ ನಾನೇನು ಇಲ್ಲಿ ತೋರಿಸ್ತಾ ಇಲ್ಲ, ಫುಲ್ ಎಷ್ಟು ಪೀಸ್ ಇದೆ ಅಷ್ಟು ತೊಗೊತಾ ಇದ್ದೀನಿ. ಶೋಲ್ಡರ್ 8 ಇಂಚು, ಹೆವಿ ಸೈಜ್ ಕುರ್ತಿ ಇದು ಸ್ವಲ್ಪ. ಸೊ ಶೋಲ್ಡರ್ 8 ಇಂಚು, ಹಾರ್ಮೋಲು ಅಷ್ಟೇ 8 ಇಂಚ್ ತೊಗೊತಾ ಇದ್ದೀನಿ. ಇದು ಚೆಸ್ಟ್ ಬಂದು 51 ಇಂಚ್ ಇದೆ ಫ್ರೆಂಡ್ಸ್ ಇದು. ಸೊ ಹೆವಿ ಸೈಜ್ ಸ್ವಲ್ಪ. ನೆಕ್ ಆಗಲ್ಲ 3 ಇಂಚ್ ತೊಗೊತಾ ಇದ್ದೀನಿ. ನಾನು ಇಲ್ಲೇನು ಮಾರ್ಕ್ ಹಾಕ್ತಾ ಇಲ್ಲ, ನಾನು ಅದನ್ನು ಕ್ಯಾನ್ವಾಸಲ್ಲಿ ಮಾಡ್ಕೊತಾ ಇದ್ದೀನಿ. ಅಗಲ ಮಾತ್ರ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸಿದ್ದೀನಿ. ಸೊ ಇಲ್ಲಿಂದ ಇಲ್ಲಿ ಹಾರ್ಮಲ್ಗೆ ಶೋಲ್ಡರ್ ಎಷ್ಟಿಟ್ಟಿದ್ದೀವಿ ಸೊ ಹಾಗೆ ಇಲ್ಲೂ ಅಷ್ಟೇ 8 ಇಂಚ್ ಇಟ್ಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಎದೆಯ ಸುತ್ತಳತೆ ಬಂದು 51 ಇಂಚು, ಅದು ಡಿವೈಡೆಡ್ ಬೈ ಮಾಡಿದಾಗ 12.25 ಇಂಚ್ ಬರುತ್ತೆ. ಸೊ 12.25 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. 2 ಇಂಚು ಸೀಮಿಂಗ್ ಅಲಯನ್ಸ್ಗೆ ನೋಡಿ ಎಕ್ಸ್ಟ್ರಾ. ವೇಸ್ಟ್ ಲೆಂತ್ ಬಂದು ರೆಡಿ 14.25 ಇಂಚ್ ಬೇಕು. 15 ಇಂಚಿಗೆ ವೇಸ್ಟ್ ಸೊಂಟದ ಉದ್ದ ವೇಸ್ಟ್ ಲೆಂತ್. ಹಿಪ್ ರೌಂಡ್ ಬಂದು ನೋಡಿ ನನಗೆ 21.25 ಇಂಚು ರೆಡಿ ಬೇಕು. 1 ಇಂಚು ಎಕ್ಸ್ಟ್ರಾ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು 22 ಇಂಚಿಗೆ ನಾನು ಹಿಪ್ ಲೆಂತ್ ಹಾಕ್ತಾಯಿದ್ದೀನಿ. ಸೊ ಇದೇ ಥರನೇ ನಾವು ಈ ಸೈಡು ಮಾರ್ಕ್ ಮಾಡ್ಕೊಂಬೇಡ. 15 ಇಂಚಿಗೆ ಒಂದು, 22 ಇಂಚಿಗೆ ಒಂದು. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹಾಕಿರ್ತೀವಲ್ಲ ಆ ಮಾರ್ಕ್ಗೆಲ್ಲ ಲೈನ್ಗಳು ಹಾಕ್ಕೊಳ್ಳಿ ಈ ಥರ. ಈಗ ಸೊಂಟದ ಸುತ್ತಳತೆ 48 ಇಂಚು ಡಿವೈಡೆಡ್ ಬೈ ಮಾಡಿದಾಗ 12 ಇಂಚ್ ಬರುತ್ತೆ ನೋಡಿ. 12 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. 2 ಇಂಚಿಗೆ ನಾನು ಇನ್ನೊಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಈಗ ಹಿಪ್ ರೌಂಡು 55 ಇಂಚು. 55 ಇಂಚನ್ನ ನಾವು ಡಿವೈಡೆಡ್ ಬೈ ಮಾಡಿದಾಗ 13.25 ಇಂಚ್ ಬರುತ್ತೆ. 14 ಇಂಚ್ ಇಡ್ತೀನಿ ನಾನು, ಒಂದು 1/4 ಇಂಚ್ ಲೂಸ್ ಇರಲಿ. ಸೊ 14 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಬಾಟಮ್ ಅಗಲ ಬಂದುಬಿಟ್ಟು ಈ ಹಿಪ್ ರೌಂಡ್ ಏನಿದೆ ಇವಾಗ ಇಲ್ಲಿ 14 ಇಂಚ್ ತೊಗೊಂಡಿದ್ದೀನಿ. ಸೊ ಅದಕ್ಕಿಂತ ಇನ್ನು 1 ಇಂಚ್ ಎಕ್ಸ್ಟ್ರಾ ಬರೋ ಥರ ತೊಗೊಳ್ಳಿ ನೋಡಿ. 15 ಇಂಚ್ ತೊಗೊತಾ ಇದ್ದೀನಿ. ಇದೇನಿದೆ 1 ಇಂಚು ಎಕ್ಸ್ಟ್ರಾ. ಸೊ ಈಗ ಈ ಲೈನ್ಗಳೆಲ್ಲ ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡಿ ಬ್ಯಾಕ್ ಹಾರ್ಮೋಲ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1.5 ಇಂಚ್ ಇಟ್ಟು ಮಾರ್ಕ್ ಹಾಕ್ಕೊಳ್ಳಿ. ಫ್ರಂಟ್ ಹಾರ್ಮೋಲು ನೋಡಿ 3/4 ಇಂಚ್ ಈ ಥರ ಬರೋ ಥರ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಅರ್ಧ ಇಂಚು ಶೋಲ್ಡರ್ ಡೌನ್ಗೆ. ಸೊ ಇದು ನಮ್ಮ ಕುರ್ತಿ ಕಟ್ಟಿಂಗ್ ಕಟ್ ಮಾಡೋಣ. ಸೊ ಲೈನಿಂಗಲ್ಲಿ ಕಟ್ಟಿಂಗ್ ಆಯಿತು. ಸೊ ಇವಾಗ ಪೀಸ್ ಇಟ್ಕೊಂಡು ಹೇಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಪೀಸ್ ಬಂದುಬಿಟ್ಟು ಈ ಥರ ಇದೆ. ಸೊ ನೋಡಿ ಒಂದು ಕಡೆ ಒಂಥರ ಡಿಸೈನ್, ಇನ್ನೊಂದು ಕಡೆ ಇನ್ನೊಂದು ಥರ ಡಿಸೈನು ನೋಡಿ. ಬ್ಯಾಕಲ್ಲೂ ಅಷ್ಟೇ, ಬ್ಯಾಕಲ್ಲೂ ಸಪ್ರೇಟ್ ಇದೆ. ಸೊ ಇದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡಿ ಇಲ್ಲೊಂದು ಲೈನ್ ಕೊಟ್ಟಿದ್ದಾರಲ್ಲ, ಇದೆರಡು ಈಕ್ವಲ್ ಮಾಡಿಬಿಟ್ಟು ನಾನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಇದೆರಡೂ ಈ ಥರ ಈಕ್ವಲಾಗಿ ಇಟ್ಕೊಂಡು
ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಪೀಸ್ ಜೊತೆಗೇ ಈ ಫೋಟೋ ಕೊಟ್ಟಿದ್ದಾರೆ ಹೇಗೆ ಬರಬೇಕು ಅಂತ ಡಿಸೈನು. ಸೊ ನೋಡಿ ಈ ಥರ ಇದೆ. ಈ ಸೆಂಟ್ರಲ್ ಡಿಸೈನ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೂ ಡಿಸೈನ್ ಇಲ್ಲ. ನಮ್ಮ ಹತ್ರ ಏನಾದರೂ ಬಾರ್ಡ್ರ್ ಎಕ್ಸ್ಟ್ರಾ ಮಿಕ್ಕಿದ್ರೆ ಸೊ ಅದನ್ನು ತೊಗೊಂಬಂದು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ನೋಡಿ ಲೆಫ್ಟಲ್ಲಿ ಈ ಡೈಮಂಡ್ ಶೇಪ್ ಡಿಸೈನ್ ಬಂದಿದೆ, ನೋಡಿ ರೈಟಲ್ಲಿ ಈ ಲೈನ್ ಬಂದಿದೆ. ಸೊ ಇದ್ರ ಪ್ರಕಾರ ನಾವು ಈ ಫೋಟೋ ನೋಡಿಕೊಂಡು ಈ ಲೈನ್ ಇದೆಯಲ್ಲ, ಈ ಲೈನ್ ಸೆಂಟರ್ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಇಡಬೇಕು. ಇದ್ರ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡಬೇಕು. ಇದು ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಲೆಂತ್ ಇದು ನೋಡಿ 48 ಇಂಚ್ ಬರ್ತಾ ಇದೆ. ಫ್ರಂಟ್ ಆಯಿತು. ಇವಾಗ ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ನೋಡಿ ಈ ಥರ ಬಂದಿದೆ. ನೋಡಿ ಈ ಸೈಡು ಇದು ಬೇರೆ ಡಿಸೈನು, ಇದು ಬೇರೆ ಡಿಸೈನು, ಇಲ್ಲೂ ಬಾರ್ಡ್ರ್ ಇದೆ. ಸೊ ಈ ಸೈಡು ಬಾರ್ಡ್ರ್ ಇದೆ. ಸೊ ನಾವಿವಾಗ ಏನು ಮಾಡಬೇಕಂದ್ರೆ ಇದನ್ನು ನಾವು ಸ್ಲೀವ್ ತೊಗೊಬೇಕು. ನಾವು ಬರೀ ಇಷ್ಟು ಮಾತ್ರ ಮಡಚಿ ಬ್ಯಾಕಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಇಟ್ಟು ಕಟ್ ಮಾಡ್ಕೊಬೇಕು. ಇದೇನಿದೆ ಈ ಡಿಸೈನು ನಾನು ಸ್ಲೀವ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊ. ಸೊ ಇವಾಗ ಇದೇನಿದೆ ಇದರಲ್ಲಿ ನಾವು ಸ್ಲೀವ್ ಮಾಡ್ಕೊಳ್ಳೋಣ. ಇನ್ನು ನಾನು ಈ ಬಾರ್ಡರ್ ಯೂಸ್ ಮಾಡ್ತಿಲ್ಲ, ಬಾರ್ಡರ್ ಸರಿಯಾಗಿ ಬಂದಿಲ್ಲ. ಸೊ ನಾನು ಬರೀ ಈ ಪೋರ್ಷನ್ ಮಾತ್ರ ತೊಗೊಂಡು ನಾನು ಸ್ಲೀವ್ ಕಟ್ ಮಾಡ್ಕೊತೀನಿ. ನಮ್ಮ ಎದೆಯ ಸುತ್ತಳತೆಯ 4ನೇ ಒಂದು ಭಾಗದ ಪ್ರಕಾರ ನಾವು ಬಟ್ಟೆ ತಗೊಂಡು ಕಟ್ ಮಾಡ್ಕೊಬೇಕು. ನಾಲ್ಕು ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಬರ್ತಾ ಇದೆ ಅಷ್ಟು. ಉದ್ದ ನನಗೆ 9 ಇಂಚ್ ಬೇಕು. ರೆಡಿ. 1 ಇಂಚು ಸೇರಿಸ್ಕೊಂಡು 10 ಇಂಚು ತೊಗೊತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಇಲ್ಲಿಂದ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಹಾಕಿ ಸ್ಲೀವ್ ಶೇಪ್ ಕೊಡಿ. ಸ್ಲೀವ್ ಆಗಲ್ಲ ರೌಂಡು 13 ಇಂಚು, 7.5 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಇದು ರೆಡಿ. ಇಲ್ಲಿಂದ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಸೊ ಇಲ್ಲೇ ನಾವು 2 ಇಂಚು ಮಾರ್ಕ್ ಹಾಕಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ.
ಸೊ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಫೋಟೋದಲ್ಲಿ ಹೇಗಿದೆ ಹಾಗೆ ಬರುತ್ತೆ.